ಸ್ನೇಹಿತರೆ ನಮಸ್ಕಾರ. ಈಗ ನಾನು ಒಳ್ಳೆ ಇಂಟ್ರೆಸ್ಟಿಂಗ್ ಇರೋ ಕತೆ ಹೇಳ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ಕಥೆಯನ್ನು ನೋಡಿ. ಆಮೇಲೆ ಈ ಕಥೆಯ ನಂತರ ನಮ್ಮ ದೇಶದ ಭವಿಷ್ಯ ಮತ್ತು ನಮ್ಮ ದೇಶದ ಒಂದು ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಆದ ಒಂದು ವಿಚಾರಗಳನ್ನ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ಕತೆ ಮತ್ತು ನನ್ನ ಒಂದು ಸಂದೇಶವನ್ನು ಪ್ರತಿಯೊಬ್ಬರು ದಯವಿಟ್ಟು ನೋಡಿ. ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಚಾರ ಇಷ್ಟ ಆದರೆ ಇಷ್ಟ ಆಗೇ ಆಗುತ್ತೆ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀವಿ. ಈಗ ಇಡೀ ನಮ್ಮ ಸಮೂಹ ಏನಿದೆ, ನಮ್ಮ ಜನಾಂಗ ಅಂದರೆ ನಮ್ಮ ದೇಶದಾದ್ಯಂತ ನಾನು ಹೇಳುವ ವಿಚಾರ ಇದು ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕು. ಇದು ಒಂದು ಕತೆ ಹೇಳ್ತೀನಿ. ಆ ಕತೆ ವಿಚಾರ ಹಿಂಗಿದೆ. ಸ್ನೇಹಿತರೆ, ಒಂದೂರಲ್ಲಿ ಒಂದು ಗಮಯ ಇತ್ತಂತೆ. ಒಂದು ಗಮಯ ಅಂದರೆ ಒಂದು ಕೋಣ. ಅದು ಸಾಮಾನ್ಯವಾಗಿ ಒಂದು ಅಹಿಂಸಾತ್ಮಕವಾದ ಒಂದು ಕೋಣ. ಅದು ಪ್ರತಿದಿನ ಮೇಯಕ್ಕೆ ಬರ್ತಾಯಿತ್ತು. ಏನು ಮೇಯ್ದುಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಪ್ರತಿಯೊಂದು ಬೀದಿಗಳಲ್ಲೂ ಓಡಾಡ್ಕೊಂಡು ಎಲ್ಲೂ ಮೇವು ಸಿಗುತ್ತೆ ಅಲ್ಲಿ ಮೇಯ್ದುಕೊಂಡು ಹೋಗ್ತಾಯಿತ್ತು. ಅದರಲ್ಲಿ ಆ ಊರಲ್ಲಿ ಒಂದು ಕೋತಿ ಇತ್ತಂತೆ. ಆ ಕೋತಿ ಎಗರ್ಬಿಟ್ಟು ಅದ್ರ ಮೇಲೆ ಅದನ್ನು ಪರ್ಚೋದು, ಕಿರ್ಚೋದು, ಎಂಜಲಚ್ಚೋದು ಮುಖಕ್ಕೆ, ಅದನ್ನು ಏನೇನೋ ಮಾಡ್ತಾಯಿತ್ತಂತೆ. ಆ ಕೊಂಬಿಡ್ಕೊಂಡು ಕೋಡಿಡ್ಕೊಂಡು ಮುಖಕ್ಕೆ ಹೊಡೆಯೋದು ಎಲ್ಲ ಮಾಡ್ತಾಯಿತ್ತಂತೆ. ಸ್ನೇಹಿತರೆ, ಹೀಗೆ ಪ್ರತಿದಿನ ಇದೇ ಥರ ನಡೀತಾ ಇತ್ತಂತೆ. ನೋಡುಗರೆಲ್ಲ ಏನು ಹೇಳ್ತಾಯಿದ್ರು, ಈ ಕೋಣಕ್ಕೇನು ಬುದ್ಧಿ ಇಲ್ವಾ ಅಲ್ಲ, ಅದು ಅಷ್ಟು ಕೆಲಸ ಕೊಡ್ತದೆ, ಆದರೂ ಇದು ಈ ಥರ ನಡ್ಕೊತಾ ಇದೆಯಲ್ಲ, ಏನೂ ಮಾಡ್ತಾ ಇಲ್ವಲ್ಲ. ಇಷ್ಟೆಲ್ಲ ಆಯಿತು ಸ್ನೇಹಿತರೆ. ಪ್ರತಿದಿನ ಈ ಕೋಣ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದು. ಈ ಜನಗಳು ನೋಡ್ತಾಯಿದ್ರು, ಇತರೆ ಕೋಣಗಳು ಏನು ಮಾಡ್ತಾಯಿದ್ವು, ನನ್ನ ಹತ್ರ ಸಿಕ್ಕಿದ್ದಿದ್ರೆ ಈ ಕೋತಿನ ಒಂದು ಗತಿ ಕಾಣಿಸ್ತಾ ಇದ್ವಿ ಅಂತ ಎಲ್ಲ ಒಂದಷ್ಟು ಪ್ರಾಣಿಗಳಾಗಲಿ ಜನಗಳಾಗಲಿ ಯೋಚನೆ ಮಾಡ್ತಾಯಿರ್ತಾರೆ. ಆದರೆ ಇದು ಪಾಪ ಸ್ವಾಮಿ ಏನು ಪ್ರತಿದಿನ ಬೆಳಗ್ಗೆ ಎದ್ದೇಳೋದು, ತನ್ನ ಊಟ ತಿಂಡಿ ಏನೋ ನೋಡ್ಕೊಂಡು ಹೋಗೋದು. ಈ ಒಂದು ಕೋತಿ ಏನಿತ್ತು ಇಷ್ಟೆಲ್ಲ ಚೇಷ್ಟೆ ಮಾಡಿದ್ರೂ ಕೂಡ ಆ ಕೋತಿ ಆ ಒಂದು ಗಮಯಕ್ಕೆ ಅಂದರೆ ಆ ಕೋಣಕ್ಕೆ ಸ್ನೇಹಿತರಾಗೋಗ್ಬಿಟ್ಟಿತ್ತು. ಪಾಪ ಎಷ್ಟೇ ಹಿಂಸೆ ಕೊಟ್ಟರು ಅದೇನೂ ಮಾಡ್ತಾ ಇರಲಿಲ್ಲ. ಇನ್ನೊಂದು ಕೋಣ ನೋಡ್ತಾ ಇತ್ತು, ಇದು ನನ್ನ ಕೈಗೆ ಸಿಗಲಿ ಅಂತ ಕಾಯ್ತಾ ಇತ್ತು ಸ್ನೇಹಿತರೆ. ಆಗ ಪಾಪ ಅದು ಆ ಕೋಣ ಅದು ಯಾವುದೋ ಒಂದು ಸಮಸ್ಯೆಗೆ ತನ್ನ ಮಗಳು ನೋಡೋದಕ್ಕೋ ಏನಕ್ಕೋ ಒಂದು ದಿನ ಒಂದು ಊರಿಗೆ ಹೋಗಿತ್ತು, ಪಕ್ಕದ ಊರಿಗೆ ಹೋಗಿತ್ತು. ಆಗ ಇತರೆ ಕೋಣ ಯಾವುದೋ ಇತ್ತಲ್ಲ, ಆ ಕೋಣ ಬಂದು ಈ ಕೋಣದ ಜಾಗದಲ್ಲಿ ಸೇರಿಕೊಂಡು ಇದು ಸೇಮು ಆ ಕೋಣ ಏನಿತ್ತು ಅದೇ ಸೇಮ್ ಟು ಸೇಮ್ ಸಮಯದಲ್ಲಿ ಬಂದು ಮೇಯೋದಕ್ಕೆ ಬಂತು ಸ್ನೇಹಿತರೆ. ಈ ಕೋತಿ ಏನಿತ್ತಲ್ಲ, ಈ ಸೇಮ್ ಟು ಸೇಮ್ ಈ ಕಪಿಚೇಷ್ಟೆ ಮಾಡಿಕೊಂಡು ಹಿಂಗೆ ಮಾಡಬೇಕು ಅಂತ ಸೇಮ್ ಟು ಸೇಮ್ ದಿನ ಯಾವ ರೀತಿ ನಡೀತಾ ಇತ್ತೋ ಅದೇ ರೀತಿ ಎಕ್ಕಿ ಅದು ಸುಮ್ಮನೆ ಹೋಗಿ ಅದ್ರ ಮೇಲೆ ಮಕ್ಕದ ಮೇಲೆ ಬಂದು ಏನು ಮಾಡಲಿಲ್ಲ ಸ್ನೇಹಿತರೆ. ಸೇಮ್ ಒಂದು ಕೋಡ್ ಹಿಡ್ಕೊಂಡು ಎಕ್ಕಿ ಇದು ಒಂದು ಎಕ್ತೋ ಇಲ್ಲ, ಆ ಗಮ್ಯ ಏನೋ ಕೋಣ ಇದೆ ಅದನ್ನು ದಬ್ಬಿ ಅದನ್ನು ಕೊಂದು ಸಾಯಿಸಿಬಿಟ್ಟು ತುಂಬ ವಿಚಿತ್ರವಾಗಿ ಕ್ರೂರವಾಗಿ ಸಾಯಿಸಿಬಿಡುತ್ತೆ. ಆದರೆ ಅದು ಎಲ್ಲೋಗಿತ್ತು ಆ ಕೋಣ, ಅಹಿಂಸಾತ್ಮಕವಾದ ಕೋಣ ಬರುತ್ತೆ, ನೋಡುತ್ತೆ, ಮತ್ತು ತನ್ನ ಎಂದಿನಂತೆ ಮೇವು ಮೇಯಕ್ಕೆ ಊರೆಲ್ಲ ಬರುತ್ತೆ. ಒಂದು ಜಾಗದಲ್ಲಿ ಆ ಕೋಣ ಏನೋ ಆ ಕೋತಿನ ಸಾಯಿಸಿಬಿಟ್ಟು ಕೂರುತ್ತೆ. ಆಗ ಅದನ್ನು ನೋಡಿ ಆ ಕೋಣ ಏನಿದೆ ಇನ್ನೊಂದು ಕೋಣ ಅದು ಮರುಕಪಡುತ್ತೆ ಸ್ನೇಹಿತರೆ. ಇಷ್ಟು ಕತೆ. ಸ್ನೇಹಿತರೆ, ಈ ಕತೆ ಯಾಕಪ್ಪ ಹೇಳಿದೆ ಅಂದರೆ, ಈ ಕೋಣ ಏನಿದೆ ಪ್ರತಿದಿನ ಹೋಗ್ತಾ ಇತ್ತಲ್ಲ, ಈ ಕೋಣದ ಒಂದು ಇದಕ್ಕೆ ನಮ್ಮ ಹಿಂದೂ ಧರ್ಮ ಇದಕ್ಕೆ ಟ್ಯಾಲಿ ಆಗುತ್ತೆ. ಯಾಕಂದರೆ ನಮ್ಮ ಹಿಂದೂ ಧರ್ಮ ಜಗತ್ತಿನಾದ್ಯಂತ ಇತ್ತು, ಈಗಲೂ ಇದೆ. ಆದರೆ ಯಾವುದೇ ಧರ್ಮಕ್ಕೋಸ್ಕರ ಯಾವುದೇ ಧರ್ಮೀಯರಿಗಾಗಲಿ ಯಾವುದೇ ಜನಾಂಗಕ್ಕಾಗಲಿ ಯಾರಿಗೂ ಕೂಡ ನಮ್ಮ ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮ ಅಂತ ಜಗತ್ತಿನಲ್ಲಿ ಮೂಲ ಧರ್ಮ ಏನಿತ್ತು ಸನಾತನ ಧರ್ಮ, ಅದೇ ಸನಾತನ ಧರ್ಮವೇ ಹಿಂದೂ ಧರ್ಮ. ಇಡೀ ಜಗತ್ತಿನಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾವ ಧರ್ಮೀಯರಿಗೂ ನೋವು ಮಾಡಿಲ್ಲ. ಯಾವುದೇ ಒಂದು ಹಬ್ಬ ಆಚರಣೆಗಳು ಮಾಡೋದ್ರಿಂದ ಯಾರಿಗೂ ಸಮಸ್ಯೆಗಳಾಗ್ದಿರ ಇನ್ನೂ ಕೆಲವರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದೆ ಹೊರತು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದ್ದರಿಂದ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೆ ಏನೇ ಮಾಡಲಿ ನಮಗೇನು ಮಾಡೋದಿಲ್ಲ ಅನ್ನೋ ಉದ್ದೇಶಕ್ಕೆ ಕೆಲವರು ಈ ಹಿಂದೂ ಧರ್ಮನ, ಈ ಸನಾತನ ಧರ್ಮ ಅಂತೇನಿದೆ ಈ ಹಿಂದೂ ಧರ್ಮನ ಅವಹೇಳನ ಮಾಡೋದು, ತೊಂದರೆ ಕೊಡೋದು, ಇನ್ನೇನೇನೋ ಮಾಡೋದು, ಇನ್ನೇನೋ ಕ್ರೌರಿಗಳು ಮರೆಯೋದು. ಅದನ್ನು ನಾನು ಅತಿ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು.
ಕ್ರೌರಿಗಳು ಮೆರೆಯೋದಾಗಲಿ, ಬೈಯೋದಾಗಲಿ, ತೆಗಳೋದಾಗಲಿ, ನಿಮ್ಮ ದೇವ್ರು ಹಂಗೆ ಹಿಂಗೆ, ನಮ್ಮ ಸಂಸ್ಕೃತಿ ಒಂದು ಹೀನಾಯವಾಗಿ ತೆಗಳೋದು ಅಥವಾ ನಮ್ಮ ಒಂದು ಅವಹೇಳನ ಮಾಡೋದು, ಏನೇನೋ ಇಷ್ಟು ಒಂದು ಇದು ಮಾಡ್ತಾಯಿದ್ರು ಕೂಡ ನಮ್ಮ ಹಿಂದೂ ಧರ್ಮೀಯರು ನಮಗೇನೂ ಆಗಿಲ್ಲ, ನಮಗೇನೂ ಆಗೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ನಮ್ಮ AICC ರಾಷ್ಟ್ರಾಧ್ಯಕ್ಷರಾದ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದರಲ್ಲಿ ಏನು ಹೊರತಾಗಿಲ್ಲ. ಯಾವುದೇ ಒಂದು ಈ ಒಂದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಕುಂಭಮೇಳ ಅಂತ ಏನು ನಡೀತಿದೆ, ನಾವು 144 ವರ್ಷಗಳ ನಂತರ ಇಡೀ ಜಗತ್ತಿನಲ್ಲಿ ಯಾವುದೇ ಧರ್ಮೀಯರಾಗಲಿ, ಯಾವುದೇ ಒಂದು ದೇಶದಲ್ಲಾಗಲಿ ಇಂಥ ಒಂದು ಮಹಾನ್ ದೊಡ್ಡ ಹಬ್ಬ ನಡೆದಿರೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಈ ಇಂದಿನ ಕಾಲಘಟ್ಟದಲ್ಲಿ ಯಾರು ನೋಡಿದಾರೋ ಮುಂದಿನ ಕಾಲಘಟ್ಟದಲ್ಲಿ ನಾವಂತೂ ನೋಡೋಕ್ಕೆ ಸಾಧ್ಯ ಇಲ್ಲ. ಈ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೀರಿ. ಆದರೆ ಇನ್ನೊಂದು ವಿಚಾರ, ಈ ಕುಂಭಮೇಳದಲ್ಲಿ ಮಿಂದಿದ್ರೆ ತುಂಬ ಪುಣ್ಯ ಸಿಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಆದರೆ ಈ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಒಂದು ವ್ಯಕ್ತಿಗಳೇ ನಮ್ಮ ಹಿಂದೂ ಧರ್ಮನ, ನಮ್ಮ ಭಾರತದ ಶ್ರೇಷ್ಠತೆಯನ್ನು ಪ್ರಶ್ನೆ ಮಾಡ್ತಾರೆ. ಅಂದರೆ ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಇದೆ, ಎಷ್ಟು ಶಾಂತಿಯುತವಾಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಖರ್ಗೆ ಅವರು ಹೇಳಿದ ಪ್ರಕಾರ ಇವ್ರಿಗೇನು ಬೇಕಾಯಿತು? ಈ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ಒಳ್ಳೆಯ ಒಂದು ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಜನಾನುರಾಗಿಯಾಗಿದ್ದಾರೆ, ತುಂಬ ಲಕ್ಷಾಂತರ ಜನಗಳ ಒಂದು ಏನೋ ಮತ ಪಡೆದು ದೇಶಕ್ಕೆ ಒಂದು ಅಧಿಕಾರದಲ್ಲಿ ಇದ್ದಾರೆ. ಆದರೆ ಈ ದೇಶದಲ್ಲಿ ಹುಟ್ಟಿ, ಇದೇ ದೇಶದಲ್ಲಿ ಬೆಳೆದು, ಇದೇ ದೇಶದ ಸಂಸ್ಕೃತಿಯನ್ನು ಆಲಂಗಿಸ್ಕೊಂಡು, ಆದರೆ ಇದೇ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಶೇಷವಾದ ಅತ್ಯಂತ ಮಹಾನ್ ದೊಡ್ಡ ಹಬ್ಬವನ್ನು ಪ್ರಶ್ನೆ ಮಾಡ್ತಾರೆ ಅಂದರೆ ಇನ್ನೆಲ್ಲ ಹೇಳ್ಬೇಕು ಸ್ನೇಹಿತರೆ. ನಾವು ಒಂದು ಪುಣ್ಯ ಅಂತ ಹೇಳ್ಬೋದು. ಈ ನಮ್ಮ ದೇಶದಲ್ಲಿ ಏನು ಸನಾತನ ಧರ್ಮದ ಒಂದು ಸಂಸ್ಕೃತಿ, ಒಂದು ಲಾಲನೆ ಪಾಲನೆಗಳನ್ನ ಇಷ್ಟಪಡುವಂಥ, ತುಂಬ ಉತ್ತಮವಾದ ವಿಚಾರಗಳನ್ನ ಅರ್ತಿರ್ತಕ್ಕಂಥ ಒಂದು ಏನು ದೇಶದ ಒಂದು ಚುಕ್ಕಾಣಿ ಇರ್ತಕ್ಕಂಥದ್ದು ಮೋದಿಜಿಯವರು. ಹಾಗೂ ನಮ್ಮ ಉತ್ತರ ಪ್ರದೇಶದಲ್ಲಿ ಇಂಥ ಒಂದು 10 ಕೋಟಿಗೂ ಹೆಚ್ಚು ಒಂದು ದಿನ ಸೇರ್ತಾರೆ. ಅಂದರೆ 45 ಕೋಟಿಗೂ ಹೆಚ್ಚು ಜನ ಒಂದು ಜಾಗದಲ್ಲಿ ಸೇರ್ತಾರೆ. ಅಂದರೆ ಅಂಥ ಒಂದು ರಾಜ್ಯದಲ್ಲಿ ಒಬ್ಬ ಸನ್ಯಾಸಿ, ಒಬ್ಬ ಒಂದು ಹಿಂದೂ ಧರ್ಮದ, ಒಂದು ಸನಾತನ ಧರ್ಮದ ಒಬ್ಬ ಸೇವಕರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಉತ್ತಮವಾದ ಒಂದು ಸ್ಥಿತಿ ಅನ್ಬೋದು. ಯಾಕಂದರೆ ಈ ವ್ಯಕ್ತಿಗಳ ಹೊರತುಪಡಿಸಿ ಇನ್ಯಾರಾದರೂ ಈ ಥರ ಆಗಿದ್ದಿದ್ರೆ ಇನ್ನೆಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾಯಿತ್ತು, ಇನ್ನೆಷ್ಟು ಅಧ್ವಾನಗಳಾಗ್ತಾಯಿತ್ತು. ಆ ಕುಂಭಮೇಳ ಅನ್ನೋ ಹೆಸರಿಗೆ ತುಂಬ ಒಂದು ಕೆಟ್ಟ ಹೆಸರುಗಳು, ಕೆಟ್ಟ ಒಂದು ವಿಚಾರಗಳಾಗ್ತಾಯಿತ್ತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪರಿಸ್ಥಿತಿ ಈ ಥರ ಇರಬೇಕಾದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಕ್ಕೆ ಬರೋಣ. ನೋಡಿ ಸ್ನೇಹಿತರೆ, ಅವರು ಒಂದು ವಿಚಾರ ಹೇಳಿದರೆ, ಗಂಗಾ ನದಿಯಲ್ಲಿ ಮಿಂದು ಅಂದರೆ ಸ್ನಾನ ಮಾಡಿ ಎದ್ದು ಬಿಟ್ಟರೆ ಪಾಪ ಕಡಿಮೆ ಆಗುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಹೇಳಿದಾರಲ್ವಾ. ಇವರು 70 ವರ್ಷದಿಂದ ಅಧಿಕಾರ ಮಾಡಿದಾರಲ್ವ, 40 ವರ್ಷದಿಂದ ಇವರು ಕೂಡ ಅಧಿಕಾರದಲ್ಲಿದ್ದರಲ್ವ. ಇವರು ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿರುತ್ತಲ್ವ. ಆದರೆ ಯಾಕೆ ನಿರ್ಮೂಲನೆ ಮಾಡಲಿಲ್ಲ? ಅವ್ರು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ. ದೇಶದಲ್ಲಿ ಒಬ್ಬ ಹಿರಿಯ ನಾಗರಿಕರು ಅವರು ನಮ್ಮ ದೇಶದ ಹಿತಾಸಕ್ತಿ, ನಮ್ಮ ದೇಶದ ಒಂದು ಪರಂಪರೆಯನ್ನು ಅಲ್ಲಗಳಿತಾರೆ, ಒಂದು ಹೀನಾಮಾನವಾಗಿ ಮಾತಾಡ್ತಾರೆ. ಅಂದರೆ ಅದೇ ಇವರು ಇತರೆ ಧರ್ಮೀಯರು ಇದ್ದಾರಲ್ವ, ಅವ್ರ ವಿಚಾರವಾಗಿ ಇದೇ ಧೈರ್ಯವಾಗಿ ಮಾತಾಡೋಕ್ಕಾಗುತ್ತೆ ಸ್ನೇಹಿತರೆ? ಅವರು ಆಗೋದಿಲ್ಲ ಅಲ್ವಾ. ಯಾಕೇಳಿ, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಯಾರಿಂದ ಎಷ್ಟು ಕ್ರೌರ್ಯಗಳು ಅನುಭವಿಸಿದೆ, ಯಾರಿಂದ ಎಷ್ಟು ಅವಮಾನಗಳು ಅನುಭವಿಸಿದೆ, ಯಾರಿಂದ ಎಷ್ಟು ನೋವುಗಳು ಅನುಭವಿಸಿದೆ, ಅದನ್ನು ಪ್ರತಿದಿನ ಕಾಣ್ತಾನೇ ಇರ್ತೀವಿ. ಆದರೂ ಕೂಡ ಯಾರಿಗೇನೂ ಬೈದಿಲ್ಲ, ಯಾರಿಗೇನೂ ಪ್ರಶ್ನೆ ಮಾಡಲಿಲ್ಲ ಅದ್ರ ಬಗ್ಗೆ. ಆದರೆ ಯಾರಿಗೇನು ತೊಂದರೆ ಕೊಡ್ತಿದ್ರು ಪರವಾಗಿಲ್ಲ, ನಮ್ಮ ಹಬ್ಬಗಳಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ನಾವು ಗಂಗಾ ನದಿ ಸ್ನಾನ ಮಾಡೋದ್ರಿಂದ ನಮಗೆ ಸ್ವರ್ಗ ಸಿಗುತ್ತೋ ಬಿಡುತ್ತೋ, ಆದರೆ ಇನ್ನೊಬ್ರಿಗೆ ಯಾವುದೂ ನೋವಾಗೋದಿಲ್ಲವಲ್ಲ. ಇಂಥ ಒಂದು ದೇಶದ ಒಂದು ಹೆಮ್ಮೆ ಇದು. ನಮ್ಮ ಇಡೀ 45 ಕೋಟಿ ಜನ ನಮ್ಮ ದೇಶದಲ್ಲಿ ಬಂದು ಸ್ನಾನ ಮಾಡೋಗ್ತಾರೆ ಅಂದರೆ, ಪರದೇಶೀಯರು ಬಂದು ಸ್ನಾನ ಮಾಡೋಗ್ತಾರೆ ಅಂದರೆ, ಇದು ನಾನು ಹುಟ್ಟಿರೋ ದೇಶದಲ್ಲಿ ಮಾತ್ರ ಸಾಧ್ಯ, ಇಡೀ ಜಗತ್ತಿನಲ್ಲಿ ಬೇರೆಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಬೇಕಾದ್ರೆ
ನಾನು ನಮ್ಮ ದೇಶದಲ್ಲಿ ಹುಟ್ಟಿದ್ದೀನಿ, ಇಂಥ ಒಂದು ಅಧಿಕಾರದಲ್ಲಿ ಇದ್ದೀನಿ ಅಂದರೆ ನಮಗೆ ಹೆಮ್ಮೆ ಆಗಬೇಕು ಸ್ನೇಹಿತರೆ. ನಾವು ಸಾಮಾನ್ಯ ನಾಗರಿಕರಷ್ಟೇ, ನಾವೇನು ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲ, ನಮಗೆ ಹೆಮ್ಮೆ ಆಗುತ್ತೆ. ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಅನುಭವಿಸ್ಬೇಕಾದ್ರೆ ಇವ್ರಿಗೆ ಎಷ್ಟು ಹೆಮ್ಮೆ ಇರಬೇಕು. ಆದರೆ ಯಾಕೆ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ, ನಮ್ಮ ದೇಶದ ಇಂಥ ಒಂದು ಶ್ರದ್ಧೆ, ಒಂದು ವಿಚಾರಗಳನ್ನ ಯಾಕೆ ಇಷ್ಟೊಂದು ಅವಮಾನವಾಗಿ ಕೀಳಾಗಿ ಮಾತಾಡ್ತಾರೆ? ಯಾಕೆ ನಮ್ಮ ಧರ್ಮ, ನಾವು ನಮ್ಮ ದೇಶದಲ್ಲಿ ಸ್ನೇಹಿತರೆ, ಇದೇ ಕುಂಭಮೇಳದ ಪ್ರಯಾಗರಾಜ್ಯದಲ್ಲಿ ಒಂದು ಕಾಲು ತುಳಿತಕ್ಕೆ ಬಲಿಯಾಗಿ ಒಂದು 30 ಜನ ಮಡಿದಿದ್ದಾರೆ ಅಂತ ವಿಚಾರ ಬಂತು. ಆದರೆ ಸ್ನೇಹಿತರೆ, ದೇಶದ ಹಾಗೂ ಜಗತ್ತಿನಾದ್ಯಂತ ಯಾವುದೇ ಮೂಲೆಯಲ್ಲಿ ಕೇಳಿದ್ರೂ ಒಂದು 5,000 ಜನ ಆಗಿರ್ಬೋದು, 10,000 ಜನ ಆಗಿರ್ಬೋದು, ಅಥವಾ 1,00,000 ಜನ ಆಗಿರ್ಬೋದು, ಅಥವಾ ಒಂದು 10 ಲಕ್ಷ ಜನನೇ ಆಗಿರಲಿ, ಎಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಯಾವುದೇ ಒಂದು ವಿಚಾರಗಳಿಗೆ ಹೋದ್ರೂ ಅಲ್ಲಿ ಕಾಲು ತುಳಿತಕ್ಕೊಳಗಾಗಿ 50ರಿಂದ 100ರಿಂದ 200 300 ಈ ರೀತಿ ಜನಗಳು ಬಲಿಯಾಗಿರೋದನ್ನು ತಾವು ಪ್ರತಿ ವಿಚಾರಗಳನ್ನು ತಗೊಂಡಾಗ ನೋಡಿರ್ತೀರಿ ಸ್ನೇಹಿತರೆ. ಆದರೆ ಈ ಉತ್ತರ ಪ್ರದೇಶ ಸರ್ಕಾರ ಏನಿದೆ ಆ ಸರ್ಕಾರದಲ್ಲಿ ಏನು ಇದು 45 ಕೋಟಿ ಜನ ಸೇರೋದಂದರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಕೇವಲ ಅಲ್ಪ ಸ್ವಲ್ಪ ಸಾವಿರಾರು ಲಕ್ಷಾಂತರ ಜನ ಸೇರಬೇಕಾದ್ರೇ ಕಾಲು ತುಳಿತಕ್ಕೆ ಸಾವಿರಾರು ಜನ ಸಾಯ್ತಾರೆ ಆದರೆ ಕೋಟ್ಯಾಂತರ ಜನ ಸೇರಬೇಕಾದ್ರೆ ಎಷ್ಟು ಒಂದು ತೊಂದರೆಗಳಾಗ್ಬೋದು ಅಂತ ಮುಂದಾಲೋಚನೆಯಿಂದನೇ ಯೋಚನೆ ಮಾಡಿ ಎಲ್ಲ ವ್ಯವಸ್ಥೆಗಳು, ಎಲ್ಲ ಪ್ರತಿಯೊಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸರ್ಕಾರದವರು. ಆದರೆ ಮಧ್ಯಾಹ್ನ ರಾತ್ರಿ ಏನಾಗಿದೆ ಅಂದರೆ, ಕೆಲವೊಂದು ಮೌನಿ ಅಮಾವಾಸ್ಯೆ ಇರೋದರಿಂದ, ಕ್ಷಮಿಸಿ ಸ್ನೇಹಿತರೆ, ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಏನು ನಾಗಾ ಸಾಧುಗಳಿದ್ದಾರೆ, ಅವ್ರ ಜೊತೆಯಲ್ಲಿ ಸ್ನಾನ ಮಾಡಿದ್ರೆ ನಮಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ನಮ್ಮ ಕೆಲವೊಂದು ನಾಗರಿಕರು ಏನು ಮಾಡ್ತಾರೆ, ಅವರು ಬರೋವರೆಗೂ ಕಾಯುತ್ತಾ ಇರ್ತಾರೆ. ಆಗ ಜನಸಂದಣಿ ಏನೈತೆ, ತುಂಬ ಅತಿ ಹೆಚ್ಚಿನ ಜನಸಂದಣಿ ಆಗಿರೋದ್ರಿಂದ ನೂಕುನುಗ್ಗಳು ಉಂಟಾಗಿ ಕಾಲು ತುಳಿತಕ್ಕೆ ಬಲಿಯಾಗಿ ಕೆಲವೊಂದಷ್ಟು ಜನ ಸತ್ತಿದ್ದಾರೆ ಸ್ನೇಹಿತರೆ. 30 ಜನ ಒಂದು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಇದು ಸರಿ ಅಂತ ಭಾವಿಸೋದಿಲ್ಲ. ಸ್ನೇಹಿತರೆ, ಈ ಥರ ಇರಬೇಕಾದ್ರೆ ಅಲ್ಲಿ ಪ್ರಯಾಗ್ರಾಜ್ ಅನ್ನುವ ಸ್ಥಳದಲ್ಲಿ ಸುಮಾರು ಒಂದು 10-12 ಕಿಲೋಮೀಟ್ರದಲ್ಲಿ ದೂರದಲ್ಲಿ ಇನ್ನೂ ಒಂದು ಸ್ನಾನ ಮಾಡ್ಬೋದಾಗಿತ್ತು. ಅದು ಗಂಗಾ ನದಿನೇ. ಅಲ್ಲಿ ಸರ್ಕಾರದವರು ಹೇಳಿದರು ಎಲ್ಲ ಕಡೆನೂ ಸ್ನಾನ ಮಾಡ್ಬೋದು, ಇಲ್ಲೇ ಬಂದು ಏನೋ ಒಂದು ಸಂಗಮ ಅಂತ ಏನಿದೆ, ತ್ರಿವೇಣಿ ಸಂಗಮ, ಅಲ್ಲೇ ಸ್ನಾನ ಮಾಡಬೇಕು ಅಂತ ಏನೂ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಗಂಗಾ ನದಿಯಲ್ಲಿ ಯಾವುದೇ ಜಾಗದಲ್ಲಿ ಸ್ನಾನ ಮಾಡಿದ್ರು ತುಂಬ ಪುಣ್ಯತೀರ್ಥ ಸ್ನಾನನೇ ಅಂತ ಪಡ್ಕೋತಾ ಇತ್ತು. ಆದರೆ ಕೆಲವೊಂದು ನಾಗರಿಕರು ಏನು ಮಾಡಿದ್ದಾರೆ, ಸ್ವಲ್ಪ ಆ ಒಂದು ಸಂಯಮನ ಕಳ್ಕೊಂಡು ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ದಾರೆ, ನಾಗಾ ಸಾಧುಗಳ ಜೊತೆಲೇ ಸ್ನಾನ ಮಾಡಬೇಕು ಅಂತ ಎಲ್ಲ ಒಟ್ಟಾಗಿ 10 ಕೋಟಿ ಜನನೂ ಒಟ್ಟಾಗಿ ಬಿದ್ದಿರೋದ್ರಿಂದ ಕಾಲು ತುಳಿತ ಉಂಟಾಯಿತು ಅಂತ ಹೇಳಲಾಗಿದೆ ಸ್ನೇಹಿತರೆ. ಆದರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಯಾವುದೋ ಹೇಸಿಗೆ ಓಟುಗಳಿಗೋಸ್ಕರನೋ ಅಥವಾ ನಮ್ಮ ಬೆಳೆ ಬೇಯಿಸ್ಕೊಳೋಕ್ಕೋಸ್ಕರನೋ ಅಥವಾ ಸರ್ಕಾರದಕ್ಕಾಗಿ ಈ ಸರ್ಕಾರನ ಕೆಟ್ಟ ಹೆಸರು ತರಬೇಕು ಅಂತನೋ ಬೇಕಂತಲೇ ಒಂದು ಕತ್ತು ಸೃಷ್ಟಿ ಮಾಡ್ಕೊಂಡು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜನಗಳಲ್ಲಿ ಒಂದು ಹಿಂದೂ ಧರ್ಮದ ಹಾಗೂ ಕುಂಭಮೇಳದ ವಿಚಾರವಾಗಿ ಕೆಟ್ಟ ವಿಚಾರಗಳನ್ನ ಮೂಡಿಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗೂ ನೋಡಿ ಸ್ನೇಹಿತರೆ, ಆದರೆ ಇಮ್ಮಿಡಿಯೇಟಾಗಿ ಆ 30 ಜನ ಏನು ಸತ್ತಿದ್ದಾರೆ ಅಂತ ವಿಚಾರ ಬಂತು, ಇಮ್ಮಿಡಿಯೇಟಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರವೃತ್ತರಾಗಿ ಸಡನ್ನಾಗಿ ಆ ಒಂದು ಇದನ್ನು ನಿಲ್ಲಿಸಿ ಇನ್ನೂ ಒಂದು ಕೆಟ್ಟ ಏನು ಇದು ನಡೆದಿದ್ದ ಇನ್ಸಿಡೆಂಟ್ಸು ಅದಕ್ಕೆ ಬ್ರೇಕ್ ಹಾಕಿ ಒಂದು ಒಳ್ಳೆಯ ಒಂದು ಕಾರ್ಯಪ್ರವೃತ್ತಿಯಾಗಿದೆ ಅಂತ ಹೇಳ್ತಾ, ದಯವಿಟ್ಟು ಈ ಒಂದು ಉತ್ತಮವಾದ ವಿಚಾರನ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಒಂದು ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.